ಚಂಡಮಾರುತದ ಪ್ರಭಾವಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿವಿಧೆಡೆ ಮಳೆ ಸುರಿದಿದೆ. ಮಂಗಳೂರು ನಗರದ ಕೇಂದ್ರ ಭಾಗದಲ್ಲೂ ಉತ್ತಮ ಮಳೆಯಾಗಿದೆ. ಇಂದು ಮುಂಜಾನೆ ಸುಮಾರು ಅರ್ಧ ಗಂಟೆ ಕಾಲ ಎಡೆಬಿಡದೆ ಸುರಿದ ಮಳೆಯಿಂದ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಸಮೀಪದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಹಳಿಯ ಮೇಲೆ ನೀರು ಹರಿಯುತ್ತಿರುವ ದೃಶ್ಯ ಕಂಡು ಬಂದಿದೆ. ಬಂಟ್ವಾಳದಲ್ಲಿ ಮಳೆಯ ವಾತಾವರಣ ಇದೆಯಾದರೂ ಭಾರೀ ಮಳೆ ಬಿದ್ದಿಲ್ಲ. ಗುಡುಗು ಸಿಡಿಲಿನ ಆರ್ಭಟವಿದ್ದು ಕೆಲವೆಡೆ ವಿದ್ಯುತ್ ಕಡಿತಗೊಂಡಿದೆ. ಇನ್ನು ಕೃಷಿಕರಿಗೆ ಮಳೆ ಕೊಂಚ ನೆಮ್ಮದಿಯನ್ನು ತಂದಿದೆ. ನೀರಿಲ್ಲದೆ ಒಣಗುತ್ತಿದ್ದ ತೋಟಗಳಿಗೆ ಕಳೆದ ಒಂದು ವಾರದಿಂದ ಆಗಾಗ ಬರುತ್ತಿದ್ದ ಮಳೆಯಿಂದಾಗಿ ಜೀವ ಕಳೆ ಬಂದಿದೆ. ರಸ್ತೆ ಬದಿ ಕಸ ಕಡ್ಡಿಗಳನ್ನು ಒಟ್ಟು ಹಾಕಿ ಬೆಂಕಿ ಹಾಕಿ ಮರ ಗಿಡಗಳನ್ನು ಸುಟ್ಟು ಹಾಕಿದ ಪ್ರದೇಶಗಳಲ್ಲಿ ಹಸಿರು ಚಿಗುರಲು ಆರಂಭಿಸಿದ. ಪ್ರತಿ ಬೇಸಿಗೆಯಲ್ಲಿ ಉಷ್ಣಾಂಶ ಏರಿ ರಸ್ತೆ ಬದಿಯ ಮರ ಗಿಡಗಳು ಒಣಗುವಾಗ ಬುಡದಲ್ಲಿದ್ದ ಒಣಗಿದ ಹುಲ್ಲಿಗೆ ಬೆಂಕಿಯನ್ನ ಹಚ್ಚಿ ಸುಡುವ ವಿಘ್ನ ಸಂತೋಷಿಗಳು ಜಿಲ್ಲೆಯಲ್ಲಿ ಬಹುಸಂಖ್ಯೆಯಲ್ಲಿದ್ದಾರೆ. ಬೇಸಿಗೆಯಲ್ಲಿ ಬೆಂಕಿ ಹಚ್ಚಿ ಆನಂದಿಸುವ ಇವರಿಂದ ರಸ್ತೆ ಬದಿ ಅರಣ್ಯ ಇಲಾಖೆ ನೆಟ್ಟ ಮರ ಗಿಡಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ನೇತ್ರಾವತಿ ಸೇತುವೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಮಳೆಯಿಂದಾಗಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತ ದೃಶ್ಯವೂ ಕಂಡುಬಂತು. ಇದರಿಂದ ವಾಹನ ಸವಾರರು ಪಾದಚಾರಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಇನ್ನು ಒಂದು ವಾರದವರೆಗೂ ಚಂಡಮಾರುತ ಪ್ರಭಾವ ಇರಲಿದ್ದು ರಾಜ್ಯದ ಹೆಚ್ಚಿನ ಕಡೆ ಮಳೆಯಾಗಲಿದೆ. ಮುಸ್ಸಂಜೆಯ ವೇಳೆಗೆ ಗುಡುಗು ಸಿಡಿಲು ಮಿಂಚನ್ನ ಒಳಗೊಂಡ ಮಳೆ ಇರಲಿದೆ ಎಂದು ಹವಾಮಾನ ಇಲಾಖೆ ಮೂಲಗಳು ತಿಳಿಸಿವೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಹವಾಮಾನ ತಾತ್ಕಾಲಿಕವಾಗಿ ತಂಪಾಗಿದೆ. ಬಿರು ಬಿಸಿಲಿನ ಬೇಗೆ ಕಡಿಮೆಯಾಗಿದೆ. ಮಳೆಗಾಲದಲ್ಲಿ ಮಾತ್ರ ಬಳಕೆಯಾಗಿ ಮೂಲೆ ಸೇರುತ್ತಿದ್ದ ಕೊಡೆಗಳು ಹೊರಬರತೊಡಗಿವೆ. ಅವುಗಳ ಧೂಳು ಕೊಡಗುವ ಕೆಲಸ ಕೂಡ ಮಳೆಯಿಂದ ಶುರುವಾಗಿದೆ.